ಹೇಗಿದ್ದೀರಾ? ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈಗಿನ ಸ್ಪರ್ಧಿಗಳಲ್ಲಿ ಒಬ್ರಿಗಿಂತ ಒಬ್ಬರು ಸ್ಟ್ರಾಂಗ್, ಒಬ್ರಿಗಿಂತ ಒಬ್ಬರಿಗೆ ಪಾಪ್ಯುಲಾರಿಟಿ ಹೆಚ್ಚಿದೆ. ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೋಡಿ ತೆಲುಗು ಬಿಗ್ ಬಾಸಲ್ಲೂ ಕೂಡ ಹಾಗೆ ಆಯಿತು. ಎಲ್ಲರೂ ಕೂಡ ಗೆಸ್ ಮಾಡಿದ್ದು ಯಾರೋ ಗೆಲ್ತಾರೆ ಅಂತೇಳಿ, ಬಟ್ ಕೊನೆ ಗೆದ್ದಿದ್ದು ಯಾರು, ಈ ರೀತಿ ಕೂಡ ಆಗ್ತದೆ. ಅದೇ ರೀತಿ ಕನ್ನಡದ ಈ ಬಾರಿಯ ಸೀಸನಲ್ಲೂ ಕೂಡ ಇರುವಂಥ ಸ್ಪರ್ಧಿಗಳ ಸಂಖ್ಯೆ ಈಗ ದಿನಕ್ಕೆ ಇಳಿಕೆ ಆಗ್ತಿದೆ. ಈಗ 13 ಜನ ಇದ್ದರು, ಇಬ್ಬರು ಹೊರಗಡೆ ಹೋದರು. ಗೆಸ್ಟ್ ಆಗಿದ್ದಂಥವ್ರು ಸ್ಪರ್ಧಿಗಳ ರೀತಿಯೇ ಇದ್ದರು, ಬಟ್ ಈಗ ಕೊನೆಗೆ ಅವರು ಹೊರಗಡೆ ಹೋಗಿರೋದ್ರಿಂದ ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು 11 ಜನ ಸದಸ್ಯರು. ಈ 11 ಜನರಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಆಮೇಲೆ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು, ಇನ್ನು ಮುಂದೆ ಎಲಿಮಿನೇಷನ್ ಅನ್ನೋದು ಫಿಕ್ಸು ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಡಿ. ಯಾವಾಗ ಬೇಕಾದರೂ ಕೂಡ ಆಗ್ಬೋದು, ಮಿಡ್ ವೀಕಲ್ಲಿ ಆಗ್ಬೋದು, ವೀಕೆಂಡ್ನಲ್ಲಿ ಆಗ್ಬೋದು, ಅಥವಾ ವೀಕ್ ಬಿಗಿನಿಂಗಲ್ಲಿ ಆಗ್ಬೋದು. ಯಾವಾಗ ಬೇಕಾದರೂ ಯಾವ ರೀತಿ ಆಗಿದ್ರೂ ಕೂಡ ಎಲಿಮಿನೇಷನ್ಗಳು ಇನ್ನು ಮುಂದೆ ಬರ್ತಾ ಹೋಗ್ತವೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಗ್ ಬಾಸ್ ಫಿನಾಲೆಗೆ ದಿನವೂ ಕೂಡ ಹತ್ತಿರ ಬಂತು, ಜೊತೆಗೆ ಸ್ಪರ್ಧಿಗಳ ಸಂಖ್ಯೆನೂ ಕೂಡ ಇಳಿಕೆ ಆಗಲೇಬೇಕಾಗುತ್ತೆ. ಹೀಗಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ತುಂಬ ಸ್ಟ್ರಿಕ್ಟಾಗಿ ಇರಬೇಕು ಅನ್ನುವಂಥ ಮಾತುಗಳು ಈಗಾಗಲೇ ಕೇಳಿ ಬಂದಿದ್ದಾವೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸದಸ್ಯರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ರೆವಿನ್ಯೂ ಅಂತ ಹೇಳಿಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಯಾಕಂತ ಹೇಳಿದ್ರೆ, ಯಾರೇ ಆದರೂ ಕೂಡ ಬಿಗ್ ಬಾಸ್ ಮನೆಗೆ ಬರುವಂತಹ ಸ್ಪರ್ಧಿಗಳಿಗೆ ಒಂದಷ್ಟು ಪೇಮೆಂಟ್ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿ ಈ ಬಾರಿ ಬಿಗ್ ಬಾಸ್ ಸೀಸನ್ನ ಸ್ಪರ್ಧಿಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಿರುವಂಥ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅವರದೇ ಆದಂಥ ಒಂದು ರೆಪ್ಯುಟೇಷನ್ ಇದೆ, ಅವರದೇ ಆದಂಥ ಗುಡ್ ವಿಲ್ ಇದೆ, ಅವರದೇ ಆದಂತಹ ಇನ್ಕಮ್ ಕೂಡ ಇದೆ ಹೊರಗಡೆ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಿಂದ ಬಂದವರು, ಅವ್ರವ್ರದ್ದೇ ಆದಂತಹ ಒಂದಷ್ಟು ಫ್ಯಾನ್ ಬೇಸನ್ನು, ಇನ್ಕಮ್ ಬೇಸನ್ನು ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ದಿನಕ್ಕಿಷ್ಟು, ವಾರಕ್ಕಿಷ್ಟು ಅಂತ ಹೇಳಿಬಿಟ್ಟು. ಈಗ ಸೀರಿಯಲ್ ಕ್ಷೇತ್ರದಿಂದ ಬಂದರೆ ಅವರಿಗೆ ಇಷ್ಟು, ಅಥವಾ ಬೇರೆ ಈ ಸಿನಿಮಾ ಕ್ಷೇತ್ರದಿಂದ ಬಂದವರಿಗೆ ಅವರಿಗಿಷ್ಟು, ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಪೇಮೆಂಟ್ ಅಂತೇಳಿ ಫಿಕ್ಸ್ ಆಗಿರ್ತದೆ. ಆ ಪೇಮೆಂಟು ಕಡಿಮೆನೂ ಕೂಡ ಆಗ್ಬೋದು, ಜಾಸ್ತಿನೂ ಕೂಡ ಆಗ್ಬೋದು, ಅಥವಾ ಫಿಕ್ಸ್ ಆಗಿ ಇರಬಹುದು. ಈ ರೀತಿಯಾದಂತಹ ಚರ್ಚೆಗಳು ಇರ್ತವೆ. ಬಟ್ ಇಲ್ಲ, ಒಂದು ಸಲ ಫಿಕ್ಸ್ ಆದಂಥ ಪೇಮೆಂಟ್ ಮತ್ತೆ ಬದಲಾಗೋದಿಲ್ಲ. ಬಟ್ ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟಕ್ಕೆ ಸರಿಯಾಗಿ ಆ ಪೇಮೆಂಟನ್ನು ಕೊಡ್ತಾರೆ. ಪ್ರತಿ ಸೀಸನಲ್ಲಿ ಕೂಡ ಹೀಗೆ ನಡೆಯುತ್ತೆ. ಹಾಗಾದರೆ ಈ ಪೇಮೆಂಟನ್ನು ಹೇಗೆ ಫಿಕ್ಸ್ ಮಾಡ್ತಾರೆ ಕೇಳಿದ್ರೆ, ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ನಡೆದಿರ್ತದೆ. ಈ ಅಗ್ರಿಮೆಂಟ್ಗಿಂತ ಮುಂಚೆ ಒಂದಷ್ಟು ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಇವರ ಪೇಮೆಂಟು ಎಷ್ಟಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಪರ್ಧಿ ಯಾರೋ ಒಬ್ಬರು XYZ ಯಾರೋ ಒಬ್ಬರು ಸ್ಪರ್ಧಿ, ಈಗ ಫಾರ್ ಎಕ್ಸಾಂಪಲ್ಲು ಈಗ ಧ್ರುವಂತೋ ಅಥವಾ ಅಶ್ವಿನಿನೋ ಅಥವಾ ಧನುಷೋ, ಈ ರೀತಿ ಯಾರ್ದೋ ಒಬ್ಬ ಗಿಲ್ಲಿ, ಯಾರ್ದೋ ಒಬ್ರದ್ದು ಒಂದು ದಿನಕ್ಕೆ ಇವರು ಇಷ್ಟು ಸಂಪಾದನೆ ಮಾಡಬಹುದು ಅಂತೇಳಿ ಲೆಕ್ಕಾಚಾರವನ್ನು ಹಾಕ್ತಾರೆ. ಅವಕಾಶಗಳು ಇದ್ದಾಗ ಒಂಥರ, ಇಲ್ಲದೇ ಇದ್ದಾಗ ಒಂಥರ. ಈಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಈ ಬಾರಿ ಇರುವಂಥ ಸ್ಪರ್ಧಿಗಳಲ್ಲಿ ಎಲ್ಲರೂ ಕೂಡ ಅವಕಾಶ ಇಲ್ಲದವರೇ. ಅವಕಾಶ ಇದ್ದು ಯಾರೂ ಕೂಡ ಬಂದಂಥವ್ರು ಯಾರೂ ಕೂಡ ಇಲ್ಲ. ಇದ್ರೂ ಕೂಡ ಒಂದಿಬ್ಬರಿಗಿತ್ತೇನೋ, ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ಅವಕಾಶಗಳು ಇಲ್ಲದೇ ಬಿಗ್ ಬಾಸ್ ಮನೆಗೆ ಬಂದಂಥವ್ರು. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಖ್ಯಾತಿಯ ಆಧಾರದ ಮೇಲೆ ಸ್ಪರ್ಧಿಗಳು ಸಂಭಾವನೆಯನ್ನು ಪಡೆಯೋದು ಕಾಮನ್ನು. ಹಾಗೆಯೇ 12ನೇ ಸೀಸನ್ ಶುರುವಾದಂಥ ಸಂದರ್ಭದಲ್ಲಿ ಯಾವ ಸ್ಪರ್ಧಿಗೆ ಎಷ್ಟು ಸಂಭಾವನೆ ಪಡಿತಾರೆ, ಯಾವ ಸ್ಪರ್ಧಿಗೆ ಹೆಚ್ಚು ಸಂಭಾವನೆಯನ್ನು ಕೊಡ್ತಾರೆ ಅನ್ನೋದ್ರಂಥ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾನೆ ಇತ್ತು. ಬಿಗ್ ಬಾಸ್ ನಿರೂಪಕರಾಗಿರುವಂಥ ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡೋದಕ್ಕಾಗಿ 12 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದ್ರೆ, ಇಲ್ಲಿ ಸ್ಪರ್ಧಿಗಳಿಗೆ ಎಷ್ಟು ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಬಿಗ್ ಬಾಸ್ ಗೆದ್ದಂಥ ಸ್ಪರ್ಧಿಗೆ ಪ್ರತಿ ಸೀಸನ್ನಂತೆ ಈ ಬಾರಿಯೂ ಕೂಡ 50 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಕೊಡ್ತಾರೆ. ಕೇವಲ ಈ ಬಹುಮಾನದ ಹಣ ಅಷ್ಟೇ ಅಲ್ಲ, ಸ್ಪರ್ಧಿಗಳಿಗೆ ಪ್ರತಿ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಂಭಾವನೆಯನ್ನು ಕೂಡ ಕೊಡ್ತಾರಲ್ವ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಇನ್ನಿತರ ಗಿಫ್ಟ್ ಹ್ಯಾಂಪರ್ಸ್ಗಳು, ಗಿಫ್ಟ್ಗಳು, ಹಾಗೆಯೇ ಬೇರೆ ಬೇರೆ ಪ್ರೈಸ್ ಅಮೌಂಟ್ಸ್ಗಳು, ಬೇರೆ ಬೇರೆ ರೀತಿಯಾದಂತಹ ಒಂದು ಗೌರವಗಳು ಎಲ್ಲವೂ ಕೂಡ ಲಭ್ಯವಾಗ್ತದೆ. ಯಾರಿಗೆ? ವಿನ್ನರ್ಗೆ, ರನ್ನರ್ ಅಪ್ಗೆ, ಎಲ್ಲರಿಗೂ ಕೂಡ. ಈಗ ಹಾಗಾದರೆ ವೀಕ್ಲಿ ಪೇಮೆಂಟ್ ಅಂತ ಹೇಳಿದರೆ ಎಷ್ಟು ಫಿಕ್ಸ್ ಮಾಡಿರ್ತಾರೆ, ಯಾರು ಹೈಯೆಸ್ಟ್ ಪೇಮೆಂಟು ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ಒಂದು ಜನಪ್ರಿಯತೆ, ಮತ್ತೊಂದು ಸಾಮಾಜಿಕ ಮೀಡಿಯಾಗಳಲ್ಲಿ ಪ್ರಭಾವ ಬೀರುವಂಥದ್ದು, ಮತ್ತು ಶೋನಲ್ಲಿ ಅವರವರ ಪಾತ್ರದ ಮಹತ್ವದ ಆಧಾರದ ಮೇಲೆ ಸ್ಪರ್ಧಿಗಳಿಗೆ ಸಂಭಾವನೆಯನ್ನು ನಿಗದಿ ಮಾಡಿರ್ತಾರೆ. ಮೂಲಗಳ ಪ್ರಕಾರ ಯಾವ್ಯಾವ ಸ್ಪರ್ಧೆಯ ಸಂಭಾವನೆ ಎಷ್ಟಿದೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಅಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮಲ್ಲಮ್ಮ, ರಕ್ಷಿತಾ, ಮಾಳು ಸಂಭಾವನೆ ವಾರಕ್ಕೆ 50,000 ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದು ಅವರು ಪ್ರತಿ ವಾರಕ್ಕೆ 50,000 ರೂಪಾಯಿಯನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದನ್ನು ಹೊರತುಪಡಿಸಿದ್ರೆ ಚಂದ್ರಪ್ರಭಾ, ಗಿಲ್ಲಿ ಹಾಗೂ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಕಾರ್ಯಕ್ರಮದ ಅತಿ ಹೆಚ್ಚು ಸಂಭಾವನೆ ಪಡೆಯುವವರ ಪಟ್ಟಿಯಲ್ಲಿದ್ದಾರೆ. ಕಾರಣ, ಇವರು ಮೂಲಗಳ ಪ್ರಕಾರ ವಾರಕ್ಕೆ 1.5 ಲಕ್ಷ ರೂಪಾಯಿಯನ್ನು ಸಂಭಾವನೆಯಾಗಿ ಪಡಿತಾ ಇದ್ರು. ಗಿಲ್ಲಿ ಈಗಲೂ ಕೂಡ ಪಡೀತಿದ್ದಾರೆ. ಚಂದ್ರಪ್ರಭಾ, ಕಾಕ್ರೋಚ್ ಇಬ್ಬರು ಕೂಡ ಔಟ್ ಆಗಿರೋದ್ರಿಂದ ಅವರಿಬ್ಬರದ್ದು ಕೂಡ ಈಗ ಮುಗಿದಿದೆ ಪೇಮೆಂಟನ್ನು.
ಇನ್ನು ಅಭಿಷೇಕ್, ಮಂಜು ಭಾಷಿಣಿ, ಸ್ಪಂದನ, ರಾಶಿಕಾ ವಾರಕ್ಕೆ 75,000 ರೂಪಾಯಿಯನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಈಗ ಉಳಿದಿರೋದು ಯಾರು? ಅಭಿಷೇಕ್ ಹೋಗಿಯಾಗಿದೆ, ಮಂಜು ಭಾಷಿಣಿಯನ್ನು ಕೂಡ ಎಲಿಮಿನೇಟ್ ಆಗಿದ್ದಾರೆ, ಸ್ಪಂದನ ಮತ್ತು ರಾಶಿಕಾ ಇವರಿಬ್ಬರು ಮಾತ್ರ ಉಳ್ಕೊಂಡಿರೋದು. ಇವರಿಗೆ ವಾರಕ್ಕೆ 75,000 ರೂಪಾಯಿಯನ್ನು ಕೊಡ್ತಿದ್ದಾರೆ ಅಂತೇಳಿ. ಕಾವ್ಯ ಅಶ್ವಿನಿ ಅಶ್ವಿನಿ ಅಂತ ಹೇಳಿದ್ರೆ ಈಗ ಎಲಿಮಿನೇಟ್ ಆಗಿದ್ದಾರಲ್ಲ ಅವರು, ಸತೀಶು, ಧನುಷು, ಧ್ರುವಂತು ಇವರ ವಾರದ ಸಂಭಾವನೆ ವಾರಕ್ಕೆ 1 ಲಕ್ಷ ರೂಪಾಯಿ ಅಂತೇಳಿ ಅಂದಾಜು ಮಾಡಲಾಗಿದೆ. ಕಾವ್ಯ ಇದ್ದಾರೆ, ಇನ್ನು ಕೂಡ ಅಶ್ವಿನಿ ಎಲಿಮಿನೇಟ್ ಆಗಿದ್ದಾರೆ, ಸತೀಶ್ ಎಲಿಮಿನೇಟ್ ಆಗಿದ್ದಾರೆ, ಧನುಷ್ ಇದ್ದಾರೆ, ಧ್ರುವಂತ್ ಇದ್ದಾರೆ. ಇವರ 1 ಲಕ್ಷ ಪೇಮೆಂಟು ವಾರಕ್ಕೆ ಇವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ. ಇನ್ನು ಮತ್ತೊಂದು ಮೂಲಗಳ ಮಾಹಿತಿಯ ಪ್ರಕಾರ ಅಶ್ವಿನಿ ಗೌಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ 1.75 ಲಕ್ಷ ಅಂದರೆ 1,75,000 ರೂಪಾಯಿ ಸಂಭಾವನೆಯನ್ನು ವಾರಕ್ಕೆ ಪಡೀತಿದ್ದಾರೆ ಅನ್ನೋಂಥ ಮಾಹಿತಿ ಇದ್ದರೆ, ಜಾನ್ವಿ ಅವರಿಗೂ ಕೂಡ ಪ್ರತಿ ವಾರಕ್ಕೆ 1.75 ಲಕ್ಷ ಅಂದರೆ 1,75,000 ರೂಪಾಯಿ ಸಂಭಾವನೆಯನ್ನು ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಇದೆ. ಅಲ್ಲಿಗೆ ಹೆಚ್ಚು ಸಂಭಾವನೆಯನ್ನು ಈ ಸೀಸನಲ್ಲಿ ಪಡೆದಂಥವ್ರು ಯಾರು ಅಂತೇಳಿ ಕೇಳಿದ್ರೆ ಅದು ಜಾಹ್ನವಿ ಮತ್ತು ಅಶ್ವಿನಿ ಗೌಡ. ಈಗ ಜಾಹ್ನವಿ ಎಲಿಮಿನೇಟ್ ಆಗಿರೋದ್ರಿಂದ ಅಶ್ವಿನಿ ಗೌಡ ಸಂಭಾವನೆಯೇ ಅತಿ ಹೆಚ್ಚು ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ. ಅಶ್ವಿನಿ ಗೌಡಗೆ ಯಾಕೆ ಈ ಪರಿ ಸಂಭಾವನೆಯನ್ನು ಕೊಡ್ತಿದ್ದಾರೆ ಅಂತೇಳಿ ಹೇಳಿದ್ರೆ, ಒಂದು, ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ TRP ಮೆಟೀರಿಯಲ್. ಎರಡನೇದು, ಹೊರಗಡೆನೂ ಕೂಡ ಅಶ್ವಿನಿ ಗೌಡಗೆ ಒಳ್ಳೆ ಇನ್ಕಮ್ ಇದೆ. ಮೂರನೇದು, ಅಶ್ವಿನಿ ಗೌಡ ಸಹಜವಾಗಿ ಡಿಮ್ಯಾಂಡನ್ನು ಮಾಡಿ ಇಷ್ಟು ನನಗೆ ಬೇಕು, ಇಷ್ಟು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗೆಯೇ ಅಶ್ವಿನಿ ಗೌಡ ಕೆಲವೊಂದಷ್ಟು ಕಂಡೀಷನ್ಸ್ಗಳನ್ನು ಕೂಡ ಹಾಕಿರ್ತಾರೆ. ಆ ಎಲ್ಲ ಕಂಡೀಷನ್ಸ್ಗಳಿಗೆ ಓಕೆ ಆದ ಬಳಿಕ ಅಶ್ವಿನಿ ಗೌಡ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾರೆ. ಸಹಜವಾಗಿ ಅಶ್ವಿನಿ ಗೌಡ ಕೆಲವೊಂದು ವಿಚಾರಗಳಲ್ಲಿ ಪರ್ಟಿಕ್ಯುಲರ್ ಇರೋದ್ರಿಂದ ಇಲ್ಲಿ ಪೇಮೆಂಟ್ ವಿಚಾರದಲ್ಲೂ ಕೂಡ ಅಶ್ವಿನಿ ಗೌಡ ಪರ್ಟಿಕ್ಯುಲರ್ ಇದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಬಟ್ ಅಶ್ವಿನಿ ಗೌಡ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂಥ ಎಲ್ಲ ಸದಸ್ಯರಿಗಿಂತಲೂ ಕೂಡ ಅತಿ ಹೆಚ್ಚು ಸಂಭಾವನೆಯನ್ನು ಪಡಿತಿರುವಂಥ ಸ್ಪರ್ಧಿ ಅಂತೇಳಿ. ಬಟ್ ಟ್ರೋಫಿ ಅಂತೂ ಗೆಲ್ಲಲ್ಲ, ಕೊನೆಗೆ ಏಕೆ ಸಿಗೋದು ಬಹುಶಃ ಈ ಪೇಮೆಂಟ್ ಮಾತ್ರ ಅನ್ನೋದರಲ್ಲಿ ಡೌಟ್ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಶ್ವಿನಿ ಗೌಡಗೆ ಕೊಡ್ತಿರುವಂಥ ಪೇಮೆಂಟ್ ಬಗ್ಗೆ ಮತ್ತು ಇತರರಿಗೆ ಸಿಗ್ತಿರುವಂಥ ಪೇಮೆಂಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.